ಎರಡು ಪ್ರಮುಖ ವಿಚಾರ, ಒಂದು ಹನಿ ಟ್ರ್ಯಾಪ್, ಒಂದು ಸಸ್ಪೆಂಡ್, ಒಂದು ಎರಡೂ ಕೂಡ ಈಗ ಸಾಕಷ್ಟು ಚರ್ಚೆನ ಹುಟ್ಟಾಗ್ತದೆ. ಅದ ಹೇಳ್ತಿರೋದು, ಬಿ ಜೆ ಪಿಯವರು ಸಸ್ಪೆಂಡ್ ಆಗಿದ್ದ ಕಾರಣ ಏನು? ಇದಕ್ಕೇನು ಕಾರಣ ಏನು? ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡ್ತಿದ್ರು. ಎಲ್ಲಿ? ಅಸೆಂಬ್ಲಿಯಲ್ಲಿ. ಎದಕ್ಕೋಸ್ಕರ? ಬಿ ಜೆ ಪಿಯವರು ಹನಿ ಟ್ರ್ಯಾಪ್ಗೋಸ್ಕರ ಹೋರಾಟ ಮಾಡಿ ಸಸ್ಪೆಂಡ್ ಆಗಿದ್ದಾರೆ, ಬೇರೆ ಯಾವ ವಿಷಯಕ್ಕಲ್ಲ. ಎದಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದಾರೆ? ಹನಿ ಟ್ರ್ಯಾಪಿನ ವಿಷಯನ ಪ್ರಮುಖವಾಗಿ ತಗೊಳ್ಳಿ ಅಂತೇಳಿ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿತ್ತು. ಹನಿ ಟ್ರ್ಯಾಪ್ ವಿಷಯದಲ್ಲಿ ಉನ್ನತ ತಂಡವನ್ನು ರಚನೆ ಮಾಡ್ತೀವಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರು. ಯಾರು? ಮುಖ್ಯಮಂತ್ರಿನೂ ಹೇಳಿದರು, ಹೋಮ್ ಮಿನಿಸ್ಟ್ರು ಹೇಳಿದರು. ಅದಾದಮೇಲೆ ಇನ್ನು ಏನು ಮಾತಾಡ್ಬೋದು ಹೇಳ್ರಿ? ಹನಿ ಟ್ರ್ಯಾಪ್ ಬಗ್ಗೆ ಏನು ಮಾತಾಡ್ಬೋದು? ಅವರಿಗೆ ಮುಖ್ಯಮಂತ್ರಿಯವರ ಉತ್ತರಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಯಾವಾಗಲೂ ಪ್ರತಿ ಬಡ್ಜೆಟ್ನಲ್ಲಿ ಯಾವಾಗ ಮುಖ್ಯಮಂತ್ರಿ ಉತ್ತರ ಕೊಡಬೇಕಂತಾರೆ, ರಿಪ್ಲೈ ಕೊಡಬೇಕಂತಾರೆ, ಅವಾಗೊಂದು ಕಾರಣ ಬೇಕು. ಕಾರಣ ಸಿಕ್ತೆ ಅನ್ನೋದಕ್ಕೆ ಹನಿ ಟ್ರ್ಯಾಪು. ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಕೇಳಿ ಸರ್, ನೀವು ಹನಿ ಟ್ರ್ಯಾಪ್ ಬಗ್ಗೆ ಹೋರಾಟ ಮಾಡಿ ಯಾಕೆ ಸಸ್ಪೆಂಡ್ ಆಗಿದ್ರೆ ನೀವು ಕೇಳಿರಿ, ಅವ್ರು ಹೇಳ್ತಾರೆ. ಆಯ್ತು ರೀ, ಸಿ ಬಿ ಐ ಡಿಮ್ಯಾಂಡ್ ಮಾಡಂತ ಕೇಳಬೇಕು. ಅಂಥದ್ದು ಏನು ಕೂಗಾಡಿ ಮಾಡಿ ಪೇಪರ್ ಹರಿದು ಎಸ್ತಿ ಸ್ಪೀಕರ್ ಹತ್ರ ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಇದಕ್ಕಿಂತ ಬೇರೆ ಯಾವ ಇಶ್ಯೂಗಳು ಇರಲಿಲ್ಲ. ರೈತರ ಇಶ್ಯೂ ಇರಲಿಲ್ಲ, ಕುಡಿಯೋ ನೀರಿನ ವಿಷಯ. ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೇಕು ತಾನು, ಅಷ್ಟೆಲ್ಲ ಮಾತನಾಡಿದ್ರಲ್ಲ ಎಲ್ಲರೂ. ಸಮರ್ಪಕವಾಗಿ ಸ್ಪೀಕರ್ ಅವರು 10 ತಾಸು 12 ತಾಸುವರೆಗೆ ಅಸೆಂಬ್ಲಿ ನಡೆಸಿದ್ದಾರೆ. ಪ್ರತಿಯೊಬ್ಬರು ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಸರ್ಕಾರ ನೋಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಡಬೇಕು. ಉತ್ತರ ಕೊಡೋಕ್ಕಿಂತ ಮುಂಚೆ ಇಂಥ ಒಂದೇನೋ ನಾಟಕ ಮಾಡ್ಕೊಂಡು ಹನಿ ಟ್ರ್ಯಾಪ್ ಎಲ್ಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ತನಿಖೆ ಆಗುತ್ತೆ. ಏನು ಅವಸರನೇ ಐತಿ ಇವ್ರಿಗೆ ಹನಿ ಟ್ರ್ಯಾಪ್ ಬಗ್ಗೆ? ಅಂದರೆ ಪ್ರಚಾರ ಗಿಡಿಸ್ಕೋಬೇಕು, ಟಿ ವಿಯಾಗಿ ಬರಬೇಕು, ಮಾಧ್ಯಮದ ತೋರಿಸ್ಬೇಕು, ಅದು ಬಿಟ್ಟರೆ ಬೇರೆ ಏನಿದೆ ಈಗ ಆಗಿರ್ತಕ್ಕಂಥ ಏನು? ವಾಟ್ ಈಸ್ ದಟ್ ದೇ ಅಚೀವ್ಡ್? ಅಲ್ಟಿಮೇಟ್ಲಿ ವಾಟ್ ಈಸ್ ದರ್ ಅಚೀವ್ಮೆಂಟ್? ಈಗ ಪ್ರಶ್ನೆ ಮಾಡಿದ್ದು ತಮ್ಮ ಸಚಿವರೇ ರಾಜಣ್ಣ ಅವರು, ಅವ್ರ ಮಗನೂ ಕೂಡ ಹೇಳಿದ್ದಾರೆ ವಂಚೆ ಹಾಕಿ ಪ್ಲಾನ್ ಮಾಡಿದ್ದಾರೆ ಅಂತ. ಸೊ ಹೀಗಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು. ಅಲ್ರಿ, ನ್ಯಾಯ ಅಸೆಂಬ್ಲಿಯಲ್ಲಿ ದೊರಕಿಸ್ಕೊಡ್ಬಿಡ್ಬೋದಾ? ಏನಪ್ಪ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತು ಅದಕ್ಕೆ ಇನ್ನೇನು ಹೇಳ್ಬೇಕು ಹೇಳಪ್ಪ. ಈಗ ಒಬ್ಬ ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿ, ತನಿಖೆ ನಡೆಸ್ತೀನಿ ಅಂತ ಹೇಳಿದ್ಮೇಲೆ ಅಲ್ಲೇ ಏನಾರು ಉತ್ತರ ಕೊಟ್ಬಿಡ್ಬೋದಾ? ಹೇಳ್ರಿ, ಅರ್ಥ ಮಾಡ್ಕೋಬೇಕು. ಇದಕ್ಕೆ ರಾಜಕೀಯ ಇದೆ. ಆಮೇಲೆ ದಯಮಾಡಿ ನೀವು ಹನಿ ಟ್ರ್ಯಾಪ್ ಅಂತಕ್ಕಂಥ ಪದನ ಕಮ್ಮಿ ಬಳಸಿದರೆ ಎಲ್ಲೋ ಒಂದು ಜಾಗದಾಗ ರಾಜ್ಯ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಷ್ಟಲ್ಲಿ ಆಗ ಹನಿ ಟ್ರ್ಯಾಪ್ ಇದು ಒಂದು ಈ ವ್ಯವಸ್ಥೆ ಬಗ್ಗೆ, ಇದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ನಾಚಿಕೆಗೇಡಾಗಿದೆ. ಇದ್ರ ಬಗ್ಗೆ ನಾನು ಏನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ವಿಷಾದನೂ ವ್ಯಕ್ತಪಡಿಸ್ತೀನಿ. ಈ ಅಂಥದ್ದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಬೇರೆ ದೇಶಗಳು, ಬೇರೆ ಪ್ರಪಂಚದಲ್ಲಿ ಹಲವಾರು ದೇಶಗಳು ಬೇರೆ ಬಗ್ಗೆ ಮಾತನಾಡ್ತಿದ್ದಾವೆ. ಮೊನ್ನೆ ತಾನು ಹೇಳಿದೆ, ಜಪಾನ್ ಅಂತಕ್ಕಂಥ ದೇಶ ಎಕ್ಸ್ಟ್ರಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತಿದೆ. ಭೂಮಿಲಿಂದ ಆಕಾಶಕ್ಕೆ 7 ದಿನದಲ್ಲಿ ಕರ್ಕೊಂಡು ಹೋಗ್ತಾರೆ ಟ್ರ್ಯಾಕ್ ಮಾಡಿ. ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಮಾಡ್ತಾಯಿದ್ದಾರೆ, ಮೂನ್ಲಿಂದ ಮಾರ್ಸಿಗೆ, ಮಾರ್ಸ್ಲಿಂದ ಮೂನಿಗೆ. ಅದ್ರ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ದೇಶಗಳಿದ್ದಾವೆ. ನಾವು ಬರೀ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ. ಇದು ನಮಗೆ ನಾಚಿಕೆಗೇಡಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೇನೆ. ಸಿಚುವೇಶನು ಡಾರ್ವಿನ್ಸ್ ಥಿಯರಿನಾಗ ಬಂದು ಸಿಕ್ಕೊಂಬಿಟ್ಟಿದ್ದೀವಿ. ಹಂಗಾಗಿ ನನಗೆ ವಿಷಾದ ಇದ್ರ ಬಗ್ಗೆ. ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡಲಿಕ್ಕಾಗತ್ತೆ. ಇದ್ರ ಮೇಲೆ ನನಗೆ ಯಾವುದು ಉತ್ತರ ಇಲ್ಲ ಅಂತ ತಮ್ಮಲ್ಲಿ ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ. ಅಲ್ರಿ, ಒಂದು ಲಿಮಿಟ್ ಇರ್ತೈತೆ ರೀ ಬಿಹೇವ್ ಮಾಡೋಕೆ ಅಸೆಂಬ್ಲಿಯಲ್ಲಿ. ಒಂದು ಬಿಹೇವಿಯರ್ ಸರ್, ಈಗ ನಮಗೆ ಪಾರ್ಲಿಮೆಂಟ್ನಾಗ ಮಾಡಿಲ್ವಾ? ಪಾರ್ಲಿಮೆಂಟ್ನಲ್ಲಿ ನಮಗೆ ಹೊರವಸಲಿಲ್ವಾ? ಇದಕ್ಕೋಸ್ಕರ ಪಾರ್ಲಿಮೆಂಟ್ನಲ್ಲಿ ನಾವೇ ವಿಷಯಕ್ಕೆ ಹೋರಾಟ ಮಾಡ್ತಿದ್ವಿ. ಪಾರ್ಲಿಮೆಂಟ್ನಲ್ಲಿ ನಾವು ಹೋರಾಟ ಮಾಡಿದ್ದು ಯಾವುದು, ಇದು ಯಾವ ವಿಷಯ ಹೋರಾಟ ಮಾಡ್ತಾರೆ ನೀವು ಯೋಚನೆ ಮಾಡಿ ನೋಡ್ರಿ. ಇದೇನು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಕೆಲಸ ಥರ ಮಾಡಿಬಿಟ್ರು. ಏನೋ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗಿಬಿಟ್ಟಿದೆ, ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಕತ್ತಾರೆ. ಅದು ಹೇಳಿರ್ತಕ್ಕಂಥ ನಮ್ಮ ಸರ್ಕಾರನೇ, ನಮ್ಮ ಸಚಿವರೇ ಹೇಳಿದ್ದಾರೆ. ಇವರೇನು ಅದ್ರ ಬಗ್ಗೆ ಮಾತನಾಡಿದಾರಾ? ನಾವೇ ನಮ್ಮ ಸಚಿವರು ಬಂದು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು ಅಸೆಂಬ್ಲಿಯಲ್ಲಿ. ಅದ್ರ ಬಗ್ಗೆ ಸಮರ್ಪಕವಾಗಿ ಸರ್ಕಾರ ಮಾಡುತ್ತೆ ಅಂತ ಹೇಳಿದಾದ್ಮೇಲೆ ದೂರು ದಾಖಲೆ ಮಾಡಿಲ್ಲ ಸರ್ ಸಚಿವರು, ಒತ್ತಡ ಆಯ್ತಾ ಸರ್? ರೈಟಿಂಗ್ನ ಕಂಪ್ಲೇಂಟ್ ಕೊಡ್ಬೇಕಲ್ರಿ. ಏನ್ರಿ ಹಂಗೆ ಮಾತು ಅಲ್ರಿ, ಅವರು ಬಂದು ಸದನದಲ್ಲಿ ಇದು ಮಾಡಿದ್ರು, ಅದನ್ನು ಕೂಡ ದೂರು ದಾಖಲೆ. ನಿಮಗೆ ಮಾಹಿತಿ ನೋಡಿ, ನಿಮಗೆ ಮಾಹಿತಿ ಇದ್ದರೆ ಮಾತಾಡಿ. ಈಗ ಸಚಿವರು ಹೇಳಿದ್ಮೇಲೆ ಸುಮೋಟೋ ಆಗಿ ಗೌರ್ಮೆಂಟ್ ಮಾಡ್ತದೆ ಅಂತ ಹೇಳಿದ್ದಾರೆ. ನೀವು ಈ ಥರ ಸುಮ್ಮನೆ ಯಾಕೆ ಹಿಂಗೆ ಬೇರೆ ವಿಚಾರಗಳನ್ನ ಯಾಕೆ ಮಾತನಾಡ್ತೀರಿ ಮೈ ಡಿಯರ್ ಬ್ರದರ್? ಐ ರಿಕ್ವೆಸ್ಟ್ ಯು, ಇಫ್ ದರ್ ಇಸ್ ಎನಿಥಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇದ್ದರೆ ಹೇಳಿ. ಸದನದಾಗ ಹೇಳಿದ್ಮೇಲೆ ಮತ್ತು ಸರ್ಕಾರ ಕ್ರಮ ತೊಗೊಳುತ್ತೆ ಅಂತ ಹೇಳಿದ್ಮೇಲೆ, ಉನ್ನತ ಸಮಿತಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ? ಸುಮೋಟೋಗಿ ತೊಗೊಂಡಂಗೆ ತಾನೆ ಅಲ್ವಾ? ತಪ್ಪಿದ್ರೆ ನನಗೇನಾದ್ರು ಗೈಡ್ ಮಾಡಪ್ಪ ನೀನು. ಮಹಿಳೆಯರು ಒಂದು ಮಾತಾಡ್ತಾರೆ, ಇದನ್ನ ಆಂತರಿಕ ವಿಚಾರ, ಆಂತರಿಕ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು, ಸದನದಲ್ಲಿ ಹೇಳ್ಬಾರ್ದಾಗಿತ್ತು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಲ್ರಿ, ನೀವು ಕೇಳಿದ್ದೇನು ಅದಕ್ಕೆ ನಾವಲ್ಲ ಸರ್. ಆಯ್ತು ರೀ, ಇದೇ ವಿಚಾರನ ವೀರಪ್ಪ ಮೊಯ್ಲಿ ಮುಜುಗರ ಆಗ್ತದಂದ್ರಲ್ಲ, ಅಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರು ಹೇಳಿರ್ತಕ್ಕಂಥದಕ್ಕೆ ನನ್ನ ಸಹಮತ ಇದೆ. ಆಗಿದೆ, ಈಗ ಮಾತನಾಡಿದ್ದಾರೆ. ಈಗ ವಾಟ್ ಇಸ್ ದಟ್ ಆನ್ಸರ್ ಯು ವಾಂಟ್ ಫ್ರಮ್ ಮೀ? ಹೇಳಪ್ಪ, ಏನು ಆನ್ಸರ್ ಕೊಡ್ಬೇಕು ಹೇಳಪ್ಪ. ಈಗ
ನಿಮ್ಮ ಅಭಿಪ್ರಾಯ ಅಲ್ಲ ಸರ್, ನೀವು ಈಗ ನಾನು ಇಲ್ಲಿವರೆಗೆ ನನ್ನ ಅಭಿಪ್ರಾಯನೇ ಕೊಟ್ಟನಲ್ಲಪ್ಪ, ಮುಜುಗರ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೊಬ್ಬ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ಬೇಕು ಹೇಳು, ಅದೇ ಅಭಿಪ್ರಾಯ ಇರ್ತದೆ.